ಮಾರ್ನಿಂಗ್ ಗರ್ಲ್ಸ್. ನೆನ್ನೆ ಎಲ್ಲ ನಾವು ಅನ್ಶೀಲ್ಡೆಡ್ ಎಲ್ಲ ಓದಿದ್ವಿ, ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಬಗ್ಗೆ. ಇವತ್ತು ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್. ಸೊ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಅಂದರೆ STP ಅಂತ ಹೇಳ್ತೀವಿ. ಇನ್ ದಿಸ್ ಕೇಸ್ ವಿ ಹ್ಯಾವ್ ಅ metal sheet which will be covered on the plastic cover. ಇದರಲ್ಲಿ ಯಾವುದೇ ಮೆಟಲ್ ಶೀಟ್ಸ್ಗಳು ಇರಲ್ಲ, ಸೊ ಇದನ್ನು ಅನ್ಶೀಲ್ಡೆಡ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಮೆಟಲ್ ಶೀಲ್ಡ್ ಮತ್ತು ಫೈನಲಿ ಇನ್ನೊಂದು ಎಕ್ಸ್ಟ್ರಾ ಮೆಟಲ್ ಶೀಲ್ಡ್ ಹಾಕಿ ಅದ್ರ ಮೇಲೆ ಮತ್ತೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ತೀವಿ. ನೋಡಿ, ಪ್ಲಾಸ್ಟಿಕ್ ಕವರು, ಇದು ಮೆಟಲ್ ಶೀಟು, ಮತ್ತು ಇಲ್ಲಿ ಒಳಗಡೆ ಟ್ವಿಸ್ಟೆಡ್ ಪೇರ್ಸ್ಗಳೇ ಇದೆ. ಅವು ಎರಡು ಕಾಪರ್ ಕಂಡಕ್ಟರ್ಸ್ಗಳೇ. Okay, it has a performance equal to the coaxial cable. So STP is more expensive than UTP. ಯಾಕಂದರೆ ನಾವು ಮೆಟಲ್ ಶೀಲ್ಡ್ಸ್ಗಳನ್ನೆಲ್ಲ ಯೂಸ್ ಮಾಡೋದ್ರಿಂದ ಇದರ ಕಾಸ್ಟು ಅದಕ್ಕಿಂತ ಜಾಸ್ತಿ ಇರುತ್ತೆ. ಓಕೆ, ಸೊ ಶೀಲ್ಡೆಡ್ STP ಕಾಸ್ಟ್ ಈಸ್ ಮೋರ್ ಬಿಕಾಸ್ ವಿ ಹ್ಯಾವ್ ಎ ಶೀಲ್ಡಿಂಗ್. STP ಅಂದರೆ ಏನು? ಶೀಲ್ಡಿಂಗ್ ಟ್ವಿಸ್ಟೆಡ್ ಪೇರ್. ಸೊ ಇದರ ಡಯಾಗ್ರಾಮ್ ಹೀಗಿದೆ. ಪ್ರತಿಯೊಂದು ಅಷ್ಟೇ ನೀವು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನು ಮತ್ತು ಡಯಾಗ್ರಾಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಇದ್ರ ಮೆರಿಟು, ಸೊ ಶೀಲ್ಡಿಂಗ್ ಇರೋದ್ರಿಂದ ಇದು ಇಂಟರ್ಫರೆನ್ಸ್ಗಳು ಆಗಲ್ಲ, ಅಂದರೆ ಔಟ್ಸೈಡ್ ನಾಯ್ಸ್ಗಳು ಒಳಗಡೆ ಬರೋಕ್ಕಾಗಲ್ಲ. ಶೀಲ್ಡಿಂಗ್ ಮಾಡಿರ್ತೀವಿ. ಶೀಲ್ಡಿಂಗ್ ರೆಡ್ಯೂಸಸ್ ದ ರೇಡಿಯೋ ಫ್ರೀಕ್ವೆನ್ಸಿ ರೇಡಿಯೇಷನ್. ಸೊ ಇಲ್ಲಿ ನಮ್ಮ ಸಿಗ್ನಲ್ಸು ರೇಡಿಯೇಟ್ ಆಗಿ ಹೊರಗಡೆನೂ ಹೋಗಲ್ಲ, ಹೊರಗಡೆ ಇರುವಂಥ ನಾಯ್ಸ್ಗಳು ಒಳಗಡೆನೂ ಬರಲ್ಲ. ವಾಟ್ ಆರ್ ದ ಡಿಮೆರಿಟ್ಸ್? ಸೊ ಶೀಲ್ಡಿಂಗ್ ಇರೋದ್ರಿಂದ ಒಂದೇ ಒಂದು ಡಿಮೆರಿಟ್ ಇದೆ. ಅದೇನು ಅಂದರೆ ಇಟ್ ಇನ್ಕ್ರೀಸಸ್ ದ ಕೇಬಲ್ ಕೆಪಾಸಿಟೆನ್ಸ್ ಆ್ಯಂಡ್ ರೆಡ್ಯೂಸಸ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ಅಂದರೆ ನಮ್ಗೆ ಇದು ಗೊತ್ತಲ್ವ, XC = 1/2πfc. ಸೊ ಕೆಪಾಸಿಟೆನ್ಸ್ ಜಾಸ್ತಿ ಆಗೋದ್ರಿಂದ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ. ಸೊ ಇಟ್ ರೆಡ್ಯೂಸಸ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಆಫ್ ದ ಸಿಗ್ನಲ್ಸ್ ದಟ್ ಕ್ಯಾನ್ ಬಿ ಅಪ್ಲೈಡ್ ಟು ದ ಕೇಬಲ್. ಸೊ ಇಲ್ಲಿ ಡಬಲ್ ಶೀಲ್ಡಿಂಗ್ ಇರೋದ್ರಿಂದ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗೋದ್ರಿಂದ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ. ಸೊ ನಾವು ಕಳಿಸುವಂಥ ಡೇಟಾ ಕೂಡ ರೆಸ್ಟ್ರಿಕ್ಟ್ ಆಗುತ್ತೆ, ಫ್ರೀಕ್ವೆನ್ಸಿ ರೆಸ್ಟ್ರಿಕ್ಟ್ ಆಗುತ್ತೆ. ದ ಸಿಗ್ನಲಿಂಗ್ ರೇಟ್ಸ್ ಯೂಸ್ಡ್ ಇನ್ ದಿಸ್ ಈಸ್ ಓನ್ಲಿ 10 Mbps. 10 Mbpsಗಿಂತ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ಆದರೆ ಇಲ್ಲಿ ನೋಡಿ, ನಾವು 100 Mbpsವರೆಗೂ ಯೂಸ್ ಮಾಡ್ಬೋದು. ಓಕೆ, ಅಪ್ಲಿಕೇಶನ್ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಈಸ್ ಯೂಸ್ಡ್ ಇನ್ ರಿಂಗ್ ಆ್ಯಂಡ್ ಬಸ್ ನೆಟ್ವರ್ಕ್ಸ್. ಇವೆಲ್ಲ ಬೇರೆ ಬೇರೆ ಥರದ ಟೋಪೋಲಜೀಸ್ಗಳು. ಅದೇ ಟ್ರೀ ಟೈಪು, ಈ ಥರ ಟ್ರೀ ಇರುತ್ತೆ. ಸೊ ಈ ಥರ ಅಂದರೆ ಕೆಟಗರೀಸ್ಗಳು. ಇದನ್ನು ನಾವು ನೆಟ್ವರ್ಕ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಈ ಕೇಬಲ್ನ ನಾವು ರಿಂಗ್ ಮತ್ತು ಬಸ್ ನೆಟ್ವರ್ಕ್ಸ್ಗಳಲ್ಲಿ ಯೂಸ್ ಮಾಡ್ಬೋದು. ಲ್ಯಾನ್ಸ್ಗಳಲ್ಲೂ ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟು ನಾವು ಕೋಆಕ್ಸಿಯಲ್ ಕೇಬಲ್. ಸೊ ಇದು ನಮ್ಮ ಎಷ್ಟನೇ ಕೆಟಗರಿ? ಫಸ್ಟ್ ಟ್ವಿಸ್ಟೆಡ್ ಪೇರಲ್ಲಿ ಶೀಲ್ಡೆಡು ಅನ್ಶೀಲ್ಡೆಡ್ ಎರಡೂ ಕಲ್ತ್ಕೊಂಡ್ವಿ. ನೆಕ್ಸ್ಟ್ ವಿ ಗೋ ಫಾರ್ ಕೋಆಕ್ಸಿಯಲ್ ಕೇಬಲ್. ಸೊ ಕೋಆಕ್ಸಿಯಲ್ ಕೇಬಲ್ ಅಂದರೆ ಇದ್ರದ್ದು ಆಲ್ಮೋಸ್ಟ್ ಇಲ್ಲಿ ಈ ಎಕ್ಸ್ಪ್ಲನೇಷನಲ್ಲಿ ಏನಿದೆ ಅಲ್ಲ ಅದರದ್ದೇ ಮತ್ತೆ ರಿಪೀಟ್ ಆಗಿದೆ, ಅಂದರೆ ಒಂದು ಡಯಾಗ್ರಾಮ್ ಆ್ಯಡ್ ಆಗಿದೆ. ಜೊತೆಗೆ ಪ್ರತಿಯೊಂದಕ್ಕೂ ಮೆರಿಟ್ಸು, ಡಿಮೆರಿಟ್ಸು ಮತ್ತು ಅಪ್ಲಿಕೇಶನ್ಸು ಇದೆ. ಅದನ್ನು ನೀವು ನೋಡ್ಕೋಬೇಕು. ಸೊ ಇವಾಗ ಇದು ಇದು ಕೋಆಕ್ಸಿಯಲ್ ಕೇಬಲ್ ಅಂತಂದರೆ ಸೇಮ್ ನಮ್ಮ ಡಿಶ್ ಕೇಬಲಲ್ಲಿ ಯೂಸ್ ಮಾಡುವಂಥದ್ದು. ನೀವು ಇದನ್ನೆಲ್ಲ ನೋಡಿರ್ಬೋದು. ಫಸ್ಟ್ ಇಲ್ಲಿ ಕಂಡಕ್ಟರ್ ಇರುತ್ತೆ, ಸಾಲಿಡ್ ಕಂಡಕ್ಟರ್, ಅದಕ್ಕೊಂದು ಪ್ಲಾಸ್ಟಿಕ್ ಕೋಟಿಂಗು, ಆಮೇಲೆ ಮತ್ತೆ ಒಂದು ಶೀಲ್ಡಿಂಗು. ಓಕೆ, ಬ್ರೈಡ್ ಶೀಲ್ಡ್ ಅಂದರೆ ಥಿನ್ ಶೀಲ್ಡ್ ಥರ ಇರುತ್ತೆ. ಮೆಟಲ್ ಅಲ್ಲ, ಇದು ಥಿನ್ ಶೀಲ್ಡ್, ಫೈನ್ ವೈಯರ್ ಅಂತ ಇರುತ್ತೆ, ತುಂಬ ತೆಳ್ಳಗಿರುತ್ತೆ. ಇದನ್ನು ನೀವು ಹಾಗೆ ಕಟ್ ಕೂಡ ಮಾಡ್ಬೋದು, ಆಗಿರುತ್ತೆ. ಔಟರ್ ಪ್ಲಾಸ್ಟಿಕ್, ಇದು ಪ್ರೊಟೆಕ್ಷನ್ಗೆ. ಓಕೆ, ಯೂಶ್ವಲಿ ದಿಸ್ ಇನ್ಸುಲೇಷನ್ ಈಸ್ ಮೇಡ್ ಅಪ್ ಆಫ್ ಟೆಫ್ಲಾನ್. ನೋಡಿ, ಇದೇ ಇನ್ಫಾರ್ಮೇಷನ್ ಅಲ್ಲೂ ಇದೆ. ಸೊ ನೀವು ಒಂದ್ಸರಿ ಓದಿದ್ರೆ ಇದೆಲ್ಲ ಟೆಫ್ಲಾನ್ ಅಂತ. ಸೊ ಅದೇ ಎಕ್ಸ್ಪ್ಲನೇಷನ್ ನೀವು ಬರಿಬೋದು, ಇನ್ನೂ ಸ್ವಲ್ಪ ಆ್ಯಡ್ ಮಾಡಿ. ಇಟ್ ಈಸ್ ಟರ್ನ್ ಅರೌಂಡ್ ಬೈ ಎ ಟ್ಯೂಬ್ ಶೇಪ್ಡ್ ಕಂಡಕ್ಟರ್ ಆಫ್ ಎ ಸಾಲಿಡ್ ಕಾಪರ್. ಸೊ ಫಸ್ಟ್ ಕಾಪರ್ ಅಥವಾ ಅಲ್ಯೂಮಿನಿಯಂ ಅಥವಾ ಮೆಟಲ್ ಪ್ಲೇಟ್ ಇರುತ್ತೆ. ಆಮೇಲೆ ಅದಕ್ಕೊಂದು ಪ್ರೊಟೆಕ್ಷನ್ ಜಾಕೆಟ್ ಇರುತ್ತೆ. ಆಮೇಲೆ ಮತ್ತೊಂದು ಬ್ರೇಡ್ ಇರುತ್ತೆ. ಇಟ್ ಇನ್ಕ್ಲೂಡ್ಸ್ ಪ್ಲಾಸ್ಟಿಕ್ಗೆ ಆ ಬ್ರೇಡ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಅರ್ಥ ಇದು. ಓಕೆ, ವಾಟ್ ಇಸ್ ದಟ್ ಸ್ಟೇಟ್ಮೆಂಟ್? ಆ್ಯನ್ ಔಟರ್ ಪ್ಲಾಸ್ಟಿಕ್ ಜಾಕೆಟ್ ಪ್ರೊಟೆಕ್ಟ್ಸ್ ಆ್ಯಂಡ್ ಇನ್ಸುಲೇಟ್ಸ್ ದ ಬ್ರೇಡ್. ಇನ್ಸುಲೇಟ್ಸ್ ಅಂದರೆ ಇನ್ಸುಲೇಷನ್ ಅಂದರೆ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ದ ಔಟರ್ ಮೋಸ್ಟ್ ಟ್ಯೂಬ್ ಆ್ಯಂಡ್ ದ ಸೆಂಟರ್ ಕಂಡಕ್ಟರ್ ಶೇರ್ ದ ಸೇಮ್ ಆಕ್ಸಿಸ್ ಕರ್ವೇಚರ್. ಅಂದರೆ ಅದೇ ಈ ಥರ ಒಂದೇ ಸೆಂಟರು, ಎಲ್ಲ ಸರ್ಕಲ್ಸ್ಗಳು. ಇದನ್ನು ನಾವು ಕೋಆಕ್ಸಿಯಲ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿದೆ ಒಂದೇ ಸೆಂಟರು, ಬಟ್ ಇದರ ರೇಡಿಯಸ್ಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ದಟ್ ಈಸ್ ವಾಟ್ ದ ಮೀನಿಂಗ್ ಆಫ್ ದಿಸ್ ಸೇಮ್ ಆಕ್ಸಿಸ್ ಆಫ್ ಕರ್ವೇಚರ್ ಅಂತ ಇದೆ. ಹೆನ್ಸ್ ದ ಟರ್ಮ್ ಇಸ್ ಕೋಆಕ್ಸಿಯಲ್. ಓಕೆ, ಸೊ ಕೋಆಕ್ಸಿಯಲ್ ಕೇಬಲ್ ಸಪೋರ್ಟ್ ಹೈಯರ್ ಡೇಟಾ ರೇಟ್ಸ್.
ಲಾಂಗರ್ ಡಿಸ್ಟೆನ್ಸಸ್, ಅದರಲ್ಲಿ ಸ್ವಲ್ಪ ರೆಸ್ಟ್ರಿಕ್ಟೆಡ್ ಇತ್ತು ಫಸ್ಟ್ ಕ್ಯಾಟಗರಿಯಲ್ಲಿ. ಇದರಲ್ಲಿ ನಾವು ಜಾಸ್ತಿ ಡೇಟಾನ ಕಳಿಸ್ಬೋದು, ಆಮೇಲೆ ಲಾಂಗರ್ ಡಿಸ್ಟೆನ್ಸ್ ಕಳಿಸ್ಬೋದು, ಆಮೇಲೆ ಜಾಸ್ತಿ ವರ್ಷ ಕೂಡ ಇದು ಬಾಳಿಕೆ ಬರುತ್ತೆ. ಆ್ಯಂಡ್ ದೇ ಪ್ರೊವೈಡ್ ಬೆಟರ್ ಪ್ರೊಟೆಕ್ಷನ್ ಫ್ರಮ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫಿಯರೆನ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಟ್ಯಾಪಿಂಗ್. ಅಂದರೆ ಇದರಲ್ಲಿ ಯಾವುದೇ ರೀತಿಯಾದ ನಾಯ್ಸ್ಗಳು ಇಂಟರ್ಫಿಯರ್ ಆಗಲ್ಲ, ಮತ್ತು ಟ್ಯಾಪಿಂಗ್ ಬೇರೆ ಯಾರು ಈ ಇನ್ಫಾರ್ಮೇಷನ್ಸ್ನ ಟ್ಯಾಪ್ ಮಾಡೋಕ್ಕಾಗಲ್ಲ. ಅಂದರೆ ಟ್ಯಾಪ್ ಅಂದರೆ ಕದಿಯೋದು. ಓಕೆ, ದ ಎಬಿಲಿಟಿ ಆಫ್ ದ coaxial cable to transfer the low frequency level is important, and it is usually used in CSMA CD systems ಅಂತ ಇದೆ. CSMA ಅಂದರೆ ಕ್ಯಾರಿಯರ್ ಸೆನ್ಸ್ ಮಲ್ಟಿಪಲ್ ಆಕ್ಸೆಸ್ ವಿತ್ ಕೊಲಿಷನ್ ಡಿಟೆಕ್ಷನ್. ಇದೊಂದು ಅಪ್ಲಿಕೇಶನ್ ಅಥವಾ ಇದೊಂದು ರಿಕ್ವೈರ್ಮೆಂಟು. ಅಲ್ಲಿ ನಾವು ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಅಂದರೆ ಅಲ್ಲಿ ಡಿ ಸಿ ವೋಲ್ಟೇಜ್ನ ಕೊಲಿಷನ್ಸ್ ಏನಾರು ಆದರೆ ಡಿ ಸಿ ವೋಲ್ಟೇಜ್ ಯೂಸ್ ಮಾಡಿ ನಾವು ಐಡೆಂಟಿಫೈ ಮಾಡೋದು, ಎಷ್ಟು ಕೊಲಿಷನ್ ಆಗಿದೆ ಅಂತ ಕಂಡುಹಿಡಿಯೋದು. ಬೇಸ್ಬ್ಯಾಂಡ್ coaxial cable is frequently used for bus networks. ಆ್ಯಂಡ್ ಮೆರಿಟ್ಸ್ ಏನೇನಿದೆ, ಇದು ಜಾಸ್ತಿ ನಾಯ್ಸ್ಗಳನ್ನು ಹಾಕಲ್ಲ ಮತ್ತು ನಾಯ್ಸ್ಗಳಿಂದ ಇದು ದೂರ ಇರುತ್ತೆ. ಯಾಕಂದರೆ ನಾವು ತುಂಬ ಲೇಯರ್ಸ್ ಆಫ್ ಇನ್ಸುಲೇಷನ್ಸ್ಗಳನ್ನು ಯೂಸ್ ಮಾಡಿದ್ದೀವಿ. ಆಮೇಲೆ ಪರ್ಫಾಮೆನ್ಸ್ ಚೆನ್ನಾಗಿರುತ್ತೆ ಟ್ವಿಸ್ಟೆಡ್ ಪೇರ್ಗಿಂತ, ಅಂದರೆ ಫಸ್ಟ್ ಕ್ಯಾಟಗರಿಗಿಂತ ಸೆಕೆಂಡ್ ಕ್ಯಾಟಗರಿ ಚೆನ್ನಾಗಿರುತ್ತೆ. ಆಮೇಲೆ ಇದು ಲಾಂಗ್ ಡ್ಯೂರೇಷನ್, ರಿಲಯಬಿಲಿಟಿ ಅಂದರೆ ಲಾಂಗ್ ಡ್ಯೂರೇಷನ್. ಆಮೇಲೆ ತುಂಬ ರಫ್ ಆಗಿರುತ್ತೆ, ಅಂದರೆ ಏನಾದರೂ ಬೇರೆ ರೀತಿಯಾಗಿ ಲೈಕ್ ಕಟ್ ಆಗೋದು, ರಫಾಗಿ ಯೂಸ್ ಮಾಡಿದ್ರು ಅದೇನು ಹಾಳಾಗಲ್ಲ. ಲೆಸ್ ಸಸೆಪ್ಟಿಬಲ್ ಟು ದ ಎಲೆಕ್ಟ್ರಿಕಲ್ ನಾಯ್ಸ್ ದ್ಯಾನ್ ಎಲೆಕ್ಟ್ರಿಕಲ್ ನಾಯ್ಸ್ ಇದು ಕೇಬಲ್ಗೆ ಅಫೆಕ್ಟ್ ಆಗಲ್ಲ. ಯಾಕೆಂದರೆ ನಾವು ನೋಡಿ ಈ ಥರ ತುಂಬ ಲೆವೆಲ್ ಆಫ್ ಇನ್ಸುಲೇಷನ್ಸ್ ಇರೋದ್ರಿಂದ ಯಾವುದೇ ನಾಯ್ಸ್ ಒಳಗಡೆ ಬರಲ್ಲ, ಇಲ್ಲಿ ರೇಡಿಯೇಷನ್ಸು ಹೊರಗಡೆ ಹೋಗಲ್ಲ. ಇನ್ಸ್ಟಾಲೇಷನ್ ಕಾಸ್ಟ್ ಆರ್ ಕಂಪೇರಬಲ್ ಟು ಟ್ವಿಸ್ಟೆಡ್ ಪೇರ್. ಅಂದರೆ ಓಕೆ, ತುಂಬ ಏನಿಲ್ಲ, ಅಂದರೆ ಟ್ವಿಸ್ಟೆಡ್ ಪೇರ್ ಕಮ್ಮಿ, ಇದು ಒಂದು ಮಾಡರೇಟ್ ರೇಟ್ ಅಂತ. ಓಕೆ, ಸೊ ಅದು ಇಲ್ಲೇ ಇದೆ ನೋಡಿ, coaxial cables ಆರ್ ಮಚ್ ಮೋರ್ ಎಕ್ಸ್ಪೆನ್ಸಿವ್. ಇದು ಡಿಮೆರಿಟಲ್ಲಿ ಹಾಕೋದು. ಸೊ most baseband coaxial cable limit the distance covered and the number of workstations. ಇದು even though it is having many advantages, so there are some disadvantages or demerits. That is, ಈವನ್ ಇದು ತುಂಬ ಲಾಂಗರ್ ಡಿಸ್ಟೆನ್ಸಿಗೆ ನಾವು ಹಾಕೋಕ್ಕಾಗಲ್ಲ, ಲಿಮಿಟೆಡ್ ನಂಬರ್ ಆಫ್ ವರ್ಕ್ ಸ್ಟೇಷನ್ಸ್ಗಳಿಗೆ ಮಾತ್ರ ಹಾಕ್ಬೋದು. ಸೆಕ್ಯೂರಿಟೀಸ್ ಅಂದರೆ ಇದು ಒಳಗಡೆ ಓಕೆ, ಬಟ್ ಇಲ್ಲಿಂದ ನಾವು ಹೊರಗಡೆ ಒಂದು ಆ್ಯಂಟೆನಾ ಹಾಕಿ, ಇದು ಕೆಲವೊಂದು ಈ ಕೇಬಲ್ಲು ಆ್ಯಂಟೆನಾ ಥರನೂ ವರ್ಕ್ ಆಗುತ್ತೆ. ಸೊ ಈ ಥರ ಆ್ಯಂಟೆನಾ ಅಂತ ಹೇಳಿದಾಗ ಆ್ಯಂಟೆನಾ ಕೆಲಸ ಏನು, ಸಿಗ್ನಲ್ಸ್ ಬಂದರೆ ಪಿಕ್ ಕೂಡ ಮಾಡುತ್ತೆ. ಸೊ ಹಾಗಾಗಿ ಇಟ್ ಮೇ ಆಲ್ಸೋ ಪರ್ಮಿಟ್ ದ ಅನ್ಆಥರೈಸ್ಡ್ ಟ್ಯಾಪಿಂಗ್. ಸೊ ದಿಸ್ ಸಿಗ್ನಲ್ ಮೇ ಇಂಟರ್ಫಿಯರ್ ವಿತ್ ರೇಡಿಯೋ, ಟೆಲಿವಿಷನ್ ಆರ್ ಅದರ್ ಬ್ರಾಡ್ಕಾಸ್ಟ್. ಇದ್ರ ಹತ್ತಿರ ಯಾವುದಾದ್ರೂ ಬೇರೆ ಇನ್ಫಾರ್ಮೇಷನ್ಸ್ ಬಂದಿದ್ರೆ ಅದನ್ನು ಇದು ಪಿಕ್ ಮಾಡುತ್ತೆ, ಯಾಕಂದರೆ ಇದು ಆ್ಯಂಟೆನಾ ಥರ ಬಿಹೇವ್ ಮಾಡುತ್ತೆ. ಬೇಸ್ಬ್ಯಾಂಡ್ coaxial ಕೇಬಲ್ ಈಸ್ ನಾಟ್ ರೆಕಮೆಂಡೆಡ್ ಫಾರ್ ಇನ್ಸ್ಟಾಲೇಷನ್ ಇನ್ ಸೈಟ್ಸ್ ವಿತ್ ತುಂಬ ನಾಯ್ಸ್ ಇರುವಂತಹ ಪ್ಲೇಸ್ಗಳಲ್ಲಿ ನಾವು coaxial ಕೇಬಲ್ ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್. ಓಕೆ, ಅಪ್ಲಿಕೇಶನ್ಸು ಇದನ್ನು ಟೆಲಿವಿಷನ್ಸಲ್ಲಿ ಯೂಸ್ ಮಾಡ್ತೀವಿ, ಲಾಂಗ್ ಡಿಸ್ಟೆನ್ಸು ಆ್ಯಂಡ್ ಶಾರ್ಟ್ ಡಿಸ್ಟೆನ್ಸು ಮತ್ತು ಲ್ಯಾನ್ಸ್ಗಳಲ್ಲಿ. ನೆಕ್ಸ್ಟ್ ವಿ ಗೋ ಫಾರ್ ಥರ್ಡ್ ಕ್ಯಾಟಗರಿ. ಸೊ coaxial ಕೇಬಲಲ್ಲಿ ಯಾವುದೂ ಕ್ಲಾಸಿಫಿಕೇಷನ್ಸ್ ಇಲ್ಲ. ಟ್ವಿಸ್ಟೆಡ್ ಪೇರಲ್ಲಿ 2 ಕ್ಲಾಸಿಫಿಕೇಷನ್ಸ್ ಇದೆ. ಫೈಬರ್ ಆಪ್ಟಿಕ್ಸಲ್ಲಿ ಇದೆ 3 ಥರ. ಆ 3 ಥರದ್ದು ನಿಮಗೆ ಸಿಲೆಬಸ್ಸಲ್ಲಿದೆ. ಸೊ ನೀವು ಅದನ್ನು ಕಲಿಬೇಕು. ಈ ಆಪ್ಟಿಕಲ್ ಫೈಬರ್ ತುಂಬ ಕಡೆ ಕೇಳಿರ್ತಾರೆ. ಸಪೋಸ್ ಬರೀ ಆಪ್ಟಿಕಲ್ ಫೈಬರ್ ಅಷ್ಟೇ ಕೇಳಿದ್ರೆ ಇದನ್ನು ಎಕ್ಸ್ಪ್ಲೈನ್ ಮಾಡಿ. ಆಪ್ಟಿಕಲ್ ಫೈಬರ್ ಕ್ಯಾಟಗರೀಸಲ್ಲಿ ಯಾವುದಾದ್ರೂ ಒಂದು ಎಕ್ಸ್ಪ್ಲೈನ್ ಮಾಡಿ ಅಂದರೆ ನೀವು ಆ 3 ಕಲ್ತೀರಿ, ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಆ್ಯಂಡ್ ಆಪ್ಟಿಕಲ್ ಫೈಬರ್ ಈಸ್ ಎಸೆನ್ಷಿಯಲಿ ಎ ವೇವ್ ಗೈಡ್ ಅಂತ ಇದೆ, ಅಂದರೆ ಲೈಟು. ಸೊ ಇದು ನೋಡಿ ಇಲ್ಲಿದೆ ಜಾಕೆಟ್, ಹೊರಗಡೆದು ಎಂಡು, ಒಳಗಡೆ ಕೋರ್ ಇದೆ, ಆಮೇಲೆ ಕ್ಲಾಡಿಂಗು, ಜಾಕೆಟ್. ಸೊ ಇದರಲ್ಲೇನು ವಯರ್ಸ್ಗಳಿಲ್ಲ. ಓಕೆ, ಯಾಕೆಂದರೆ ಬೇರೆ ಕಡೆ ಎಲ್ಲ ಇಲ್ಲಿ ಕಾಪರ್ ವಯರ್ ಇರ್ತಾಯಿತ್ತು, ಇಲ್ಲಿ ವಯರ್ ಇಲ್ಲ. ಯಾಕೆಂದರೆ ಇಲ್ಲಿ ನಾವು ಬಿಡ್ತಾ ಇರೋದು ಲೈಟ್. ಸೊ ಇಲ್ಲಿಂದ ಲೈಟ್ ಬರುತ್ತೆ, ಆ ಕಡೆಯಿಂದ ಒಂದು ಎಂಡಿಂದ ಲೈಟ್ ಕಳಿಸಿದ್ರೆ ಇಲ್ಲೊಂದು ಮತ್ತು ರಿಸೀವಿಂಗ್ ಎಂಡ್ ಹತ್ರ ಇಟ್ ಕನ್ಸಿಸ್ಟ್ ಆಫ್ ಎ ಕೋರ್ ಅಂದರೆ ಏನು, ಫಸ್ಟ್ ಒಂದು ನೋಡಿ ಕೋರ್ ಅಂದರೆ ಏನು, ಕ್ಲಾಡಿಂಗ್ ಅಂದರೆ ಏನು, ಜಾಕೆಟ್ ಅಂದರೆ ಏನು, 3 ನೀವು ಕಲಿಬೇಕು. ಸೊ ಫಸ್ಟ್ ಈಸ್ ಕೋರ್ ಅಂದರೆ ಏನು, ಇಟ್ ಈಸ್ ಎ ಕೋರ್ ಈಸ್ ಪ್ರೊಟೆಕ್ಟೆಡ್ ಬೈ ಎ ಕ್ಲಾಡಿಂಗ್ ಆ್ಯಂಡ್ ಬೋತ್ ಆರ್ ಮೇಡ್ ಅಪ್ ಆಫ್ ಐದರ್ ಗ್ಲಾಸ್. ಇವೆರಡು ಐದರ್ ಗ್ಲಾಸ್ ಇರ್ಬೋದು ಆರ್ ಪ್ಲಾಸ್ಟಿಕ್ and the cladding has a lower index of refraction, and this ensures that the proper interface is achieved so that the waves remain within the core. So ಈ ಕ್ಲಾಡಿಂಗ್ದು ಏನು ಲೋಯರ್ ಇಂಡೆಕ್ಸ್ ಆಫ್ ರಿಫ್ಲೆಕ್ಷನ್ ಅಂತ ಇದೆ. ನೀವು ಇದನ್ನು ಲೈಟ್ಸ್ಗಳಲ್ಲಿ ಕಲಿಯುವಾಗ ಈಗ ಲೈಟ್ ಬಂತು ಅಂದರೆ ಒಂದು ಸರ್ಫೇಸ್ ಕಿಟ್ಟಾದಾಗ ಇದು ಈ ಥರ ಒಂದು ಸಿಗ್ನಲ್ ಬರುತ್ತೆ, ಈ ಥರ. ಅಂದರೆ ಇದು ರಿಫ್ರಾಕ್ಷನ್ನು, ಇದು ರಿಫ್ಲೆಕ್ಷನ್ನು. ಸೊ ಹೀಗೆ ಈ
ರಿಫ್ರ್ಯಾಕ್ಷನ್ನು ಇದರ ಅಂದರೆ ಇಂಡೆಕ್ಸ್ ಆಫ್ ರಿಫ್ರ್ಯಾಕ್ಷನ್ ಕಮ್ಮಿ ಇರುತ್ತೆ. ಯಾಕೆ ಕಮ್ಮಿ ಮಾಡಿರ್ತೀವಿ ಅಂದರೆ ನಾವು ಲೈಟ್ನ ಡೀಲ್ ಮಾಡ್ತಾ ಇರೋದು ಇಲ್ಲಿ. ಸೊ ಲೈಟು ಪ್ರಾಪರಾಗಿ ಎಲ್ಲೂ ಹೊರಗಡೆ ಹೋಗದೆ ಇದ್ರ ಒಳಗಡೆಯಿಂದನೇ ಟ್ರಾನ್ಸ್ಮಿಟ್ ಆಗಬೇಕು, ಇಲ್ಲೆಲ್ಲೂ ಸ್ಪ್ರೆಡ್ ಆಗಬಾರ್ದು ಹೊರಗಡೆ. ಸೊ ಹಾಗಾಗಿ ನಾವು ಕ್ಲಾಡಿಂಗ್ದು ಲೋಯರ್ ಇಂಡೆಕ್ಸ್ ಆಫ್ ರಿಫ್ರ್ಯಾಕ್ಷನ್ನ ತೊಗೊಂಡಿದ್ದೀವಿ. This ensures that the proper interface is achieved so that the light wave remains within the core. In addition to the protection of the fiber, nicks ಅಂತ ಇದೆ, ಅಂದರೆ ಇದು ಎಲ್ಲೂ ಕಟ್ ಆಗಬಾರ್ದು, ಅಂದರೆ ನಿಕ್ಸ್ ಅಂದರೆ ಕಟ್ ಮತ್ತು ಸ್ಕ್ರ್ಯಾಚಸ್ ಎಲ್ಲ ಆಗಬಾರ್ದು. ಅಂದರೆ ಸೊ ಕ್ಲಾಡಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗೇ ಇರಬೇಕು. ಓಕೆ, ಮೋಸ್ಟ್ ಫೈಬರ್ ಕೇಬಲ್ಸ್ ಹ್ಯಾವ್ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ವಿತ್ ಎ ಡಯಾಮೀಟರ್ ಆಫ್ ಓನ್ಲಿ ಫ್ರಾಕ್ಷನ್ ಆಫ್ ಇಂಚ್. ಸಮ್ ಫೈಬರ್ ಆಪ್ಟಿಕ್ಸ್ ಮೇ ಹ್ಯಾವ್, ನೋಡಿ ಈ ಫೈಬರ್ ಆಪ್ಟಿಕ್ಸ್ಗಳು ಏನು ತುಂಬ ದಪ್ಪ ಇರಲ್ಲ. ನೋಡಿ ಎಷ್ಟಿರುತ್ತೆ ಅಂದರೆ ಹ್ಯೂಮನ್ ಇಯರ್ ಎಷ್ಟು ತೆಳ್ಳಗಿರುತ್ತೋ ಅಷ್ಟು ತೆಳ್ಳಗಿರ್ತವೆ ಇವು. ಆದರೂ ಒಳಗಡೆ ನಾವು ಲೈಟ್ನ ಪಾಸ್ ಮಾಡ್ತೀವಿ. ಇದಕ್ಕೆ ಎಕ್ಸಾಂಪಲ್ಲು ನೀವು ಈ ಜಾತ್ರೆಗಳಲ್ಲೆಲ್ಲ ನೋಡಿರ್ತೀರಲ್ಲ, ಈ ಥರ ತುಂಬ ಇರುತ್ತೆ. ಸೊ ಮೇಲೆಲ್ಲ ಕಲರ್ ಡಾಟ್ಸ್ಗಳು ಕಾಣಿಸ್ತೆ. ದಟ್ ಈಸ್ ನಥಿಂಗ್ ಬಟ್ ಯುವರ್ ಆಪ್ಟಿಕಲ್ ಫೈಬರ್. ನಿಮ್ಮದು DC ಲ್ಯಾಬ್ ಇತ್ತು ಅಂದರೆ, ಲ್ಯಾಬ್ ಇದೆ ಅನಿಸುತ್ತಲ್ಲ, ಆ ಲ್ಯಾಬಲ್ಲಿ ಆಪ್ಟಿಕಲ್ ಫೈಬರ್ ಎಕ್ಸ್ಪೆರಿಮೆಂಟ್ ಇರುತ್ತೆ, ಅಲ್ಲಿ ನಿಮಗೆ ತೋರಿಸಿರ್ತಾರೆ ಮ್ಯಾಮು. ಓಕೆ, ಎ ಲೈಟ್ ಸೋರ್ಸ್ ಈಸ್ ಪ್ಲೇಸ್ಡ್ ಅಟ್ ದ ಎಂಡ್ ಆಫ್ ದ, ಒಂದು ಕಡೆ ಲೈಟ್ ಸೋರ್ಸ್ ಇರುತ್ತೆ ಆ್ಯಂಡ್ ಲೈಟ್ ಪಾಸಸ್ ಥ್ರೂ ಇಟ್ ಆ್ಯಂಡ್ ಎಕ್ಸಿಸ್ಟ್ ಅಂತ. ಸೊ ಒಂದು ಇದು ಆಪ್ಟಿಕಲ್ ಫೈಬರ್ ಅಂದರೆ ಇಲ್ಲಿ ನಾನು ಲೈಟ್ ಪಾಸ್ ಮಾಡಿದ್ರೆ ಇಲ್ಲದು ಕಾಣಿಸುತ್ತೆ. ಓಕೆ, ಸೊ ಮೆರಿಟ್ಸ್. ಸೊ ಇದು ತುಂಬ ಮೆರಿಟ್ಸ್ ಇದೆ. ಮೋಸ್ಟ್ಲಿ ನಾವು ಮೆರಿಟ್ಸ್ ಇದು ಆಪ್ಟಿಕಲ್ ಫೈಬರೇ ಯೂಸ್ ಮಾಡೋದು ಕೇಬಲ್ಸ್ಗಳಲ್ಲಿ. ಫಸ್ಟ್ ಬಂತು ವೈಡರ್ ಬ್ಯಾಂಡ್ ವಿಡ್ತ್. ಅಂದರೆ ಇಲ್ಲಿ ನಾವು ಯೂಸ್ ಮಾಡಿರೋದು ಲೈಟ್ ಇರೋದ್ರಿಂದ ಸೊ ಇದು ತುಂಬ 1 GB/s ಅಲ್ಲಿವರೆಗೂ ನಾವು ಬ್ಯಾಂಡ್ ವಿಡ್ತ್ನ ಇನ್ಕ್ರೀಸ್ ಮಾಡ್ಬೋದು. ಲಾಸ್ ಕಮ್ಮಿ, ಯಾಕಂದರೆ ಇಲ್ಲಿ ನಾವು ಕ್ಲಾಡಿಂಗ್ನ ಹೇಗೆ ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ ಯಾವುದೇ ಲೈಟ್ ಸಿಗ್ನಲ್ಲು ಇದ್ರ ಹೊರಗಡೆ ಹೋಗಬಾರ್ದು ಹಾಗೆ. ಆ್ಯಂಡ್ ಲೈಟ್ ವೆಯ್ಟ್, ಅಂದರೆ ನೀವು ಹ್ಯೂಮನ್ ವೇರಷ್ಟು ತೆಳ್ಳಗಿದೆ ಅಂದರೆ ಇದ್ರ ವೆಯ್ಟ್ ಆಬ್ವಿಯಸ್ಲಿ ಕಮ್ಮಿ ಇರುತ್ತೆ. ಜೊತೆಗೆ ನಾವು ಯೂಸ್ ಮಾಡ್ತಿರೋದು ಗ್ಲಾಸ್ ಮತ್ತು ಪ್ಲಾಸ್ಟಿಕ್ ಎರಡೂ ಹಗುರನೇ ಇರುತ್ತೆ, ಹಾಗಾಗಿ ಲೈಟ್ ವೆಯ್ಟು. ಸೊ ಲೈಟ್ ವೆಯ್ಟ್ ಅಪ್ಲಿಕೇಶನ್ಸ್ಗಳಲ್ಲಿ ಇದನ್ನು ಯೂಸ್ ಮಾಡ್ಬೋದು, ಅಂದರೆ ಏರ್ಕ್ರಾಫ್ಟಲ್ಲಿ. ಆಮೇಲೆ ಸ್ಮಾಲ್ ಸೈಜ್, ಸೊ ಚಿಕ್ಕ ಸೈಜು. ಸ್ಟ್ರೆಂತ್ ಕೂಡ ಸ್ಟ್ರಾಂಗ್ ಇದೆ, ಅಂದರೆ ಫೈಬರ್ ಆಪ್ಟಿಕ್ ಕೇಬಲ್ಸ್ ಆರ್ ಸ್ಟ್ರಾಂಗರ್ ದ್ಯಾನ್ ದ ಎಲೆಕ್ಟ್ರಿಕಲ್ ಕೇಬಲ್ಸ್. ಸೊ ಅದಕ್ಕಿಂತ ಇದು ತುಂಬ ಸ್ಟ್ರಾಂಗ್ ಇದೆ. ಆ್ಯಂಡ್ ನೆಕ್ಸ್ಟ್ ಸೆಕ್ಯೂರಿಟಿ. ಸೊ ಫೈಬರ್ ಆಪ್ಟಿಕ್ ಕೇಬಲ್ಸ್ ಕ್ಯಾನಾಟ್ ಬಿ ಟ್ಯಾಪ್ಡ್, ಅಂದರೆ ನಾವು ಇದು ಯಾವುದೇ ಬೇರೆ ಈ ಸಿಗ್ನಲ್ಸ್ನ ಬೇರೆ ಯಾರೂ ಕದಿಯೋಕ್ಕಾಗಲ್ಲ. ಓಕೆ, ಆ್ಯಂಡ್ ಆ್ಯಸ್ ದೇ ಡು ನಾಟ್ ರೇಡಿಯೇಟ್ ದ ಸಿಗ್ನಲ್ಸ್ ದಟ್ ಕ್ಯಾನ್ ಬಿ ಪಿಕ್ಡ್ ಅಪ್ ಫ್ರಮ್ eavesdropping process. So there is a less need for complex and expensive encryption techniques. ಸೊ ಇಲ್ಲಿ ನಾವು ಯಾವುದು ಸಪೋಸ್ ಎನ್ಕ್ರಿಪ್ಷನ್ ಮಾಡಿ ಅಂದರೆ ಇದು ತುಂಬ ಕಷ್ಟ, ಯಾಕಂದರೆ ನಮಗಿಲ್ಲಿರೋದು ಲೈಟು. ಸೊ ಫೈಬರ್ ಆಪ್ಟಿಕ್ ಈಸ್ ದ ಬೆಸ್ಟ್ ಚಾಯ್ಸ್ ವೇರ್ ದ ಸೆಕ್ಯೂರಿಟಿ ಈಸ್, ತುಂಬ ನಮಗೆ ಸೆಕ್ಯೂರಿಟಿನೇ ಇಂಪಾರ್ಟೆಂಟು ಅಂದಾಗ ನಾವು ಫೈಬರ್ ಆಪ್ಟಿಕ್ಗೆ ಹೋಗ್ತೀವಿ. ಆ್ಯಂಡ್ ಇಟ್ ಈಸ್ ನಾಟ್ ವಲ್ನರಬಲ್ ಟು ಟ್ಯಾಪಿಂಗ್, ಅಂದರೆ ಇಲ್ಲಿ ನಮಗೆ ಟ್ಯಾಪಿಂಗಿಗೆ ಅವಕಾಶವೇ ಇಲ್ಲ. ಆ್ಯಂಡ್ ದೆನ್ ಇಂಟರ್ಫರೆನ್ಸ್ ಇಮ್ಯುನಿಟಿ, ಅಂದರೆ ಇದು ಇಮ್ಯುನಿಟಿ ಅಂದರೆ ಅಪೋಸ್ ಮಾಡೋದು. ಇದರಲ್ಲಿ ಇಂಟರ್ಫರೆನ್ಸ್ ಆಗೋಕ್ಕೆ ಚಾನ್ಸೇ ಇಲ್ಲ, ಯಾಕೆಂದರೆ ದೇ ಡು ನಾಟ್ ರೇಡಿಯೇಟ್ ದ ಸಿಗ್ನಲ್ಸ್ ಆ್ಯಂಡ್ ಕಾಸ್ ದ ಇಂಟರ್ಫಿರೆನ್ಸ್. ದೇ ಆಲ್ಸೋ ಇಮ್ಯೂನ್ ಟು ಪಿಕಪ್ ದ ಇಂಟರ್ಫರೆನ್ಸ್ ಫ್ರಮ್ ದ ಅದರ್ ಡ್ಯೂ ಟು ದಿಸ್ ರೆಸಿಸ್ಟೆನ್ಸ್. ಸೊ ಇದರಲ್ಲಿ ನಮಗೆ ಯಾವುದೇ ರೀತಿಯಾದ ನಾಯ್ಸ್ಗಳು ಇಂಟರ್ಫರೆನ್ಸ್ ಆಗಲ್ಲ. ಆಮೇಲೆ ಗ್ರೇಟರ್ ಸೇಫ್ಟಿ ಆ್ಯಂಡ್ ಡು ನಾಟ್ ಕ್ಯಾರಿ, ಇಲ್ಲಿ ನಾವು ಎಲೆಕ್ಟ್ರಿಸಿಟಿನೇ ಯೂಸ್ ಮಾಡಿಲ್ಲ. ಅಂದರೆ ಎಲೆಕ್ಟ್ರಿಸಿಟಿ ಇತ್ತು ಅಂದರೆ ಶಾಕ್ ಆಗೋದು ಅದೆಲ್ಲ ಚಾನ್ಸಸ್ ಇರುತ್ತೆ. ಇಲ್ಲಿ ನಮಗೆ ಎಲೆಕ್ಟ್ರಿಸಿಟಿನೇ ಇಲ್ವಲ್ಲ, ನಾವು ಯೂಸ್ ಮಾಡ್ತಿರೋದು ಬರೀ ಲೈಟು. ಸೊ ಲೈಟಲ್ಲೇ ಇನ್ಫಾರ್ಮೇಷನ್ಸ್ಗಳನ್ನು ಟ್ರಾನ್ಸ್ಮಿಟ್ ಮಾಡುವಂಥದ್ದು. ಸೊ ದೇರ್ ಈಸ್ ನೋ ಎಲೆಕ್ಟ್ರಿಕಲ್ ಶಾಕ್ ಹಜಾರ್ಡ್ಸ್ ಆ್ಯಂಡ್ ದೇ ಆರ್ ಆಲ್ಸೋ ಇನ್ಸುಲೇಟರ್ಸ್ ಆ್ಯಂಡ್ ನಾಟ್ ಕಂಡಕ್ಟರ್ಸ್. ಅಂದರೆ ನಮಗೆ ಶಾಕ್ ಆಗುತ್ತೆ, ಸೊ ಲೈಟ್ ಅಂದರೆ ಏನು ನಮಗೆ ಶಾಕ್ ಆಗಲ್ಲ. ಸೊ ಹಾಗಾಗಿ ದೇ ಆರ್ ಇನ್ಸುಲೇಟರ್ಸ್, ನಾವು ಲೈಟ್ನ ಇನ್ಸುಲೇಟರ್ ಅಂತಲೇ ಹೇಳ್ಬೋದು. ಆ್ಯಂಡ್ ದ ಫೈಬರ್ ಆಪ್ಟಿಕ್ ಈಸ್ ಎಸೆನ್ಷಿಯಲಿ ಐಸೋಲೇಟೆಡ್ ಆ್ಯಂಡ್ ದೇರ್ ಫೋರ್ ಕೆನಾಟ್ ಬ್ರಾಡ್ಕಾಸ್ಟ್ ಇಟ್ ಔಟ್ಸೈಡ್ ದ ಸಿಗ್ನಲ್ ಆ್ಯಂಡ್ ದಟ್ ದಿಸ್ ಹ್ಯಾಸ್ ದ ಅಡ್ವಾಂಟೇಜ್ ಆಫ್ ನಾಟ್ ಎಮಿಟಿಂಗ್ ದ ಸ್ಪಾರ್ಕ್. ಸೊ ಎಲ್ಲಿ ಲೈಟ್ ಇರುತ್ತೆ ಅಲ್ಲಿ ಸ್ಪಾರ್ಕ್ಸ್ ಬರುತ್ತೆ. ಸೊ ಮೈನ್ ಎಲೆಕ್ಟ್ರಿಸಿಟಿ ಇರುತ್ತೆ ಅಲ್ಲಿ ಕಿಡಿಗಳು ಬರುತ್ತೆ. ಸೊ ಇಲ್ಲಿ ಲೈಟ್ ಇರೋದ್ರಿಂದ ಯಾವುದೇ ರೀತಿಯಾದ ಸ್ಪಾರ್ಕ್ಸ್ ಬರಲ್ಲ, ಯಾವುದೇ ರೀತಿಯಾದ ಫೈರ್ ಹಜಾರ್ಡು ಆಗಲ್ಲ. ಓಕೆ, ಸೊ ನೆಕ್ಸ್ಟು ಡಿಮೆರಿಟ್ಸ್ ಏನು ಅಂದರೆ ತುಂಬ ಚಿಕ್ಕ ಇನ್ಸ್ಟಾಲೇಷನ್ಸ್ಗಳಲ್ಲೆಲ್ಲ ನಾವು ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಕಾಸ್ಟ್ಲಿ. ಚಿಕ್ಕ ಪುಟ್ಟದಕ್ಕೆಲ್ಲ ಫಸ್ಟ್ ಅಥವಾ ಸೆಕೆಂಡ್ ಕೆಟಗರಿ ಯೂಸ್ ಮಾಡ್ತೀವಿ. ಇದು ತುಂಬ ಬೇಕಾಗಿರೋದು ಕಡೆ ಮಾತ್ರ ಯೂಸ್ ಮಾಡ್ಬೋದು. ಆಮೇಲೆ ಫೈಬರ್ ನೋಡಿ ಇವು ತುಂಬ ಕಾಸ್ಟ್ಲಿ ಇದ್ದಾವೆ, ಅದನ್ನೇ ನಾನು ಹೇಳಿದ್ದು ಫಸ್ಟ್ ಪಾಯಿಂಟಲ್ಲೇ. ಆಮೇಲೆ ಇದರ ಇನ್ಸ್ಟಾಲೇಷನ್ ಕೂಡ ಈಸಿ ಇಲ್ಲ, ಕಷ್ಟ ಇದೆ, ತುಂಬ ಕ್ಯೂರೇಟಾಗಿ ಮಾಡಬೇಕು. ಆಮೇಲೆ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಮೋರ್ ಡಿಫಿಕಲ್ಟ್ ಟು ಇನ್ಸ್ಟಾಲೇಷನ್ಸ್. ಆ್ಯಂಡ್ ಫೈಬರ್ ಆಪ್ಟಿಕ್ ನೆಟ್ವರ್ಕ್ ಆರ್ ಸಸೆಪ್ಟಿಬಲ್ ಟು ಸಿಗ್ನಲ್ ಲಾಸ್ ಫ್ರಮ್ ಆ್ಯಂಡ್ ಇಂಟರ್ಫಿಯರೆನ್ಸ್. ಅಕಸ್ಮಾತ್ ನೀವು ಸರಿಯಾಗಿ ಇನ್ಸ್ಟಾಲೇಷನ್ ಆಗಲಿಲ್ಲ, ಏನಾರು ಆದರೆ ಇದೇನಾದರೂ
ಹೀಟ್ ಇರುವಾಗ ಸ್ವಲ್ಪ ಎಲ್ಲೋ ಹಿಂಗೆ ಬೆಂಡ್ ಆಯಿತು ಅಂದಾಗ ಅವಾಗ ಅದರದ್ದು ಕ್ವಾಲಿಟಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ದ ಲೈಟ್ ಸೋರ್ಸ್ ಮೇ ಬಿ ಹೀಟ್ ಸೆನ್ಸಿಟಿವ್, ಕೆಲವೊಂದು ಸರಿ ಲೈಟಿಂದ ಹೀಟ್ ಆಗೋ ಚಾನ್ಸಸ್ಸು ಇರುತ್ತೆ. ಓಕೆ, ಅಪ್ಲಿಕೇಶನ್ಸ್ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಲೋಕಲ್ ಏರಿಯಾ ನೆಟ್ವರ್ಕ್ಸ್ಗಳಲ್ಲಿ ಲಾಂಗ್ ಡಿಸ್ಟೆನ್ಸ್ ಟೆಲಿಫೋನು, ಕಂಪ್ಯೂಟರ್ ನೆಟ್ವರ್ಕ್ಸು, ಟಿ ವಿ ಸ್ಟುಡಿಯೋನಲ್ಲಿ, ಆಮೇಲೆ ಮಿಲಿಟ್ರಿ ಬೇಸಸ್ಸಲ್ಲಿ, ಅಂದರೆ ತುಂಬ ಸೆಕ್ಯೂರಿಟಿ ಬೇಕಲ್ವಾ, ಸೊ ಮಿಲಿಟ್ರಿ, ಆಮೇಲೆ ಶಿಪ್ಪಿಂಗು, ಏರ್ಕ್ರಾಫ್ಟು, ಇಂಟರ್ನೆಟ್ ಕನೆಕ್ಷನ್ ಆಫ್ ಮೆಷರಿಂಗ್ ಆ್ಯಂಡ್ ಮಾನಿಟರಿಂಗ್ ಇನ್ಸ್ಟ್ರೂಮೆಂಟ್ಸ್ ಇನ್ ಪ್ಲ್ಯಾಂಟ್ಸ್ ಅಂದರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ಗಳು, ಆಮೇಲೆ ಲ್ಯಾಬ್ರೇಟ್ರೀಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಡಾಟಾ ಅಕ್ವಿಸಿಷನ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್, ಇಂಡಸ್ಟ್ರಿಯಲ್ ಪ್ರಾಸೆಸ್, ನ್ಯೂಕ್ಲಿಯರ್ ಪ್ಲ್ಯಾಂಟ್ ಇನ್ಸ್ಟ್ರುಮೆಂಟೇಷನ್ಸ್ಗಳನ್ನು ಯೂಸ್ ಮಾಡ್ತೀವಿ.